ಕಾಂಗ್ರೆಸ್ಸು ಮೊದಲಿನಿಂದಲೂ ಅಂದ್ರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ತುಷ್ಟೀಕರಣ ಅನ್ನುವಂಥದ್ದು ಅವ್ರದ್ದೊಂದು ಪಾರ್ಟ್, ಅವ್ರದ್ದೊಂದು ವಿಭಾಗ ಇಟ್ಟುಕೊಂಡೇ ಹೊರಟಿದೆ. ಅದು ಪಾಕಿಸ್ತಾನ ನಿರ್ಮಾಣದ ಹಂತದಿಂದ ಹಿಡಿದು ಇಲ್ಲಿವರೆಗೆ ನಾವು ವಕ್ಫ್ ಬೋರ್ಡ್ ಅನ್ನವರೆಗೆ ನೋಡಿದ್ರೆ ಅದು ಇದೇನೆ. ಆದ್ರೆ ಅಧಿಕೃತವಾಗಿ ಇವತ್ತು ಗುತ್ತಿಗೆದಾರರು ಇದರಲ್ಲಿ 4% ಕೊಟ್ಟಿದ್ದು ಅಸಂವಿಧಾನಿಕವಾದಂತಹದ್ದು. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಜಾತಿ ಮತ್ತು ಧರ್ಮಾಧಾರಿತವಾದಂತಹ ಯಾವುದೇ ಅಲ್ಲಿ ಅವಕಾಶ ಇಲ್ಲ. ಸೊ ಸಂವಿಧಾನ ವಿರೋಧಿ ಅವ್ರಿಗೆ ಗೊತ್ತಿದೆ. ಅದು ಕಾಂಗ್ರೆಸ್ನವರಿಗೆ, ಸಿದ್ದರಾಮಯ್ಯನವರಿಗೆ ಇದು ಗೊತ್ತಿದೆ, ಇದು ಸ್ಟ್ಯಾಂಡ್ ಆಗೋಲ್ಲ, ಇದು ಸಂವಿಧಾನ ವಿರೋಧಿ ಅಂತ. ವಾಪಸ್ ತಗೊಂಡ್ರು ಅವರಿಗೆ ಲಾಭ.